ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಾನು ಜ್ಯೋತಿ, ನಿಮ್ಮ ಕನ್ನಡತಿ. ಯಾರಾದರೂ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಅದರಲ್ಲಿ ಮೂಡಿದ ಕೆಲವೊಂದು ಸಾಲುಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಸ್ಕ್ರೀನ್ ಮೇಲೆ ನೋಡಿ ಮನದಟ್ಟು ಮಾಡಿಕೊಳ್ಳಿ. ಪರಮಾತ್ಮ ಒಬ್ಬನೇ ಎಂದೆಂದೂ ಪರ್ಮನೆಂಟು. ಜೀವನದಲ್ಲಿ ಉಳಿದಿದ್ದೆಲ್ಲ ಪೆಪ್ಪರಮೆಂಟು. ಪಾಪ ಪುಣ್ಯಕ್ಕೆ ಅವನಲ್ಲಿ ಬೆಲೆಯುಂಟು. ಕಾಂಚಾಣವೊಂದಕ್ಕೆ ಇಲ್ಲಿ ನೆಲೆಯುಂಟು. ನೀವು ಮಾಡಿದ ಕಾರ್ಯಕ್ಕೆ ಯಾವಾಗಲೂ ಇಲ್ಲಿ ಕಮೆಂಟು, ಬರೀ ಕಮೆಂಟು. ಎಲ್ಲದಕ್ಕೂ ಬೇಕು ಇಲ್ಲಿ ಸ್ವೀಟ್ಸು, ಇಲ್ಲ ಸ್ಟೇಟಸ್ಸು. ಇಲ್ಲ ಅಂದರೆ ನೀವು ಟುಸ್ಸು. ಕೊನೆಯಲ್ಲಿ ಪರಮಾತ್ಮನ ಅರಿತವನೇ ಎಂದೆಂದೂ ಸ್ಟ್ರಾಂಗೆಸ್ಟು. ಇನ್ನಾದರೂ ಮನದಲ್ಲಿ ಸ್ಮರಿಸಿ ಪರಮಾತ್ಮನ ಅಟ್ಲೀಸ್ಟು. ಮನದಟ್ಟು ಮಾಡಿಕೊಳ್ಳಿ. ಪರಮಾತ್ಮ ಒಬ್ಬನೇ ಎಂದೆಂದೂ ಪರ್ಮನೆಂಟು. ನಿಮಗೆ ಬೇಕಾದರೆ ಜೀವನದಲ್ಲಿ ಪ್ರಮೋಷನ್ ಬೇಕೇ ಬೇಕು. ಅವನ ರೆಕಮೆಂಡೇಶನ್ ಕೊಡುತ್ತಾನೆ ಅವನು ನಿಮ್ಮ ಪಾಪಗಳಿಗೆ ಕನ್ಸೇಷನ್. ಆದರೆ ನಿಮಗೆ ಬೇಕು ಅವನ ಮೇಲೆ ಡಿವೋಷನ್. ನಂಬಿದರೆ ಅವನನ್ನು, ಅವನಿಂದ ನಿಮಗೆ ಸಿಗುತ್ತೆ ಅರ್ಜುನನಿಗೆ ಸಿಕ್ಕಿದಂಥ ಟ್ಯೂಷನ್. ನಿಮ್ಮ ಪ್ರಾಬ್ಲಮ್ಸ್ಗೆ ಸಿಗುತ್ತೆ ಅವನಿಂದ ಸಲ್ಯೂಷನ್. ನಿಮ್ಮ ಕಾಯಿಲೆಗೆ ಅವನೇ ಸರ್ಜನ್. ಕೊಡುತ್ತಾನೆ ಅವನು ಫುಲ್ ಪ್ರೊಟೆಕ್ಷನ್. ನಮ್ಮೊಂದಿಗೆ ಅವನಿದ್ದರೆ ಇರೋದೇ ಇಲ್ಲ ಯಾವ ಟೆನ್ಷನ್. ಮರೆಯಬೇಡಿ, ಯಾವಾಗಲೂ ನಿಮಗೆ ಇರಬೇಕು ಒಳ್ಳೆಯ ಇಂಟೆನ್ಷನ್. ಅವನ ಪ್ರಾರ್ಥನೆಗೆ ಬೇಡ ಯಾವ ರೆಸ್ಟ್ರಿಕ್ಷನ್. ಇಲ್ಲದೆ ಯಾವ ಕನ್ಫ್ಯೂಷನ್. ಇಟ್ಟುಕೊಳ್ಳಿ ಅವನಲ್ಲಿ ಯಾವಾಗಲೂ ಕನೆಕ್ಷನ್. ಮರೆಯಬೇಡಿರಿ, ಪರಮಾತ್ಮ ಒಬ್ಬನೇ ಪರ್ಮನೆಂಟು. ಮಿಕ್ಕಿದ್ದೆಲ್ಲ ಜೀವನದಲ್ಲಿ ಪೆಪ್ಪರಮೆಂಟು. ಕೊನೆಯಲ್ಲಿ ಈ ಕಂಗ್ಲೀಷ್ ಸಾಲುಗಳನ್ನು ನನ್ನಿಂದ ಬೆರಳಚ್ಚು ಮಾಡಿಸಿದ ಆ ಪರಮಾತ್ಮನಿಗೆ ನನ್ನ ಸೆಲ್ಯೂಟೇಷನ್. ಒಮ್ಮೆ ಪರಮಾತ್ಮ ಒಬ್ಬನೇ ಪರ್ಮನೆಂಟು. ಜೀವನದಲ್ಲಿ ಮಿಕ್ಕಿದ್ದೆಲ್ಲ ಪೆಪ್ಪರಮೆಂಟು. ಪರಮಾತ್ಮನು ಕರುಣಿಸುವ, ಬೆಳಕಾಗಲು ಇಚ್ಛಿಸುವ ನಿಮ್ಮ ಹೆಮ್ಮೆಯ ಕನ್ನಡತಿ ಜ್ಯೋತಿ. ಸಾಲುಗಳು ಇಷ್ಟವಾದಲ್ಲಿ ಹೋಗುವ ಮುಂಚೆ ಲೈಕ್ ಕೊಟ್ಟು ಹೋಗಲು ಮರೆಯದಿರಿ. ಹಾಗೆಯೇ ನಿಮ್ಮ ಬಂಧು ಬಾಂಧವರಲ್ಲಿ ಹಂಚಿಕೊಳ್ಳಿರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.